ಮೇಡಮ್ ಯಾಕೆ ನಿಮ್ಮದು ಆಲ್ಮೋಸ್ಟ್ ವಿಲನ್ಸ್ ನೀವೇ ಚೂಸ್ ಮಾಡೋವಂಥದ್ದು ಅಥವಾ ನಿಮ್ಮನ್ನು ನೋಡಿ ಆಯ್ಕೆ ಮಾಡಿ ನಿಮಗೆ ಆ ಕ್ಯಾರೆಕ್ಟರ್ ಕೊಡ್ತಾರಾ? ಅಂದರೆ ಒಂಥರ ಆ್ಯಟಿಟ್ಯೂಡ್ ಇರೋಂಥ ಕ್ಯಾರೆಕ್ಟರ್ಗೆ ನಂಗೆ ತುಂಬ ಸೂಟ್ ಆಗ್ತೀನಿ ಅಂತನೋ, ಅಥವಾ ನಾನು ಹಿಂದೆ ನೆಗೆಟಿವ್ ರೋಲ್ಸ್ ಮಾಡಿ ಪ್ರೂವ್ ಮಾಡ್ಕೊಂಡಿರೋದ್ರಿಂದ ಓಕೆ ಇವ್ರು ನೆಗೆಟಿವ್ ರೋಲ್ ಆಲ್ರೆಡಿ ಐ ಹ್ಯಾವ್ ಪ್ರೂವ್ಡ್ ಚೆನ್ನಾಗಿ ಮಾಡ್ತೀನಿ ಅಂತ. ಸೊ ಹಾಗಾಗಿ ಇಟ್ಸ್ ಎ ಸೇಫ್ ಬೆಟ್ ಅಂತ. ಇವ್ರು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕಿಂತ ಆಲ್ರೆಡಿ ಪ್ರೂವ್ ಆಗಿರೋದನ್ನ ತೊಗೊಂಡ್ಬಿಟ್ರೆ ಇಟ್ ಇಸ್ ಗುಡ್ ಅಲ್ಲ. ಸೊ ಹಾಗಾಗಿ ಅವರು ಅದೇ ಪಾತ್ರಗಳಿಗೆ ಕಾಸ್ಟ್ ಮಾಡ್ತಾರೆ. ಆಮೇಲೆ ನನಗೆ ಪಾತ್ರ ಯಾವ್ದು ಮಾಡ್ತೀನಿ ಅನ್ನೋದು ಮ್ಯಾಟ್ರ್ ಆಗೋಲ್ಲ. ಆ ಪಾತ್ರದಲ್ಲಿ ನನ್ನ ಕಥೆಯಲ್ಲಿ ಆ ಪಾತ್ರಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ಮಾತ್ರ ನನ್ನ ಮ್ಯಾಟ್ರ್ ಆಗೋದು. ಸಿನಿಮಾ ಇರ್ಬೋದು, ಸೀರಿಯಲ್ ಇರ್ಬೋದು, ನನಗೆ ಆ ಕಥೆಯಲ್ಲಿ ನನ್ನ ಪಾತ್ರ ಏನು, ನನ್ನ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಇರ್ಬೋದು, ಅಥವಾ ಆ ಕತೆಗೆ ನನ್ನ ಒಂದು ನಾನೇನು ಕೊಡ್ತಾ ಇದ್ದೀನಿ ಆ ಕತೆ ನನ್ನ ಪಾತ್ರ ಮೂಲಕ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಬದುಕೆ ಇದಾಗಿರೋದ್ರಿಂದ ನನಗೆ ಇದೇ ಥರ ಪಾತ್ರ ಬೇಕು ಅಂತ ಕೂತ್ಕೊಂಡ್ರೆ ಆಯ್ತಮ್ಮ ನೀನು ಮನೇಲಿರು ಅಂತ ಹೇಳ್ತಾರೆ. ಸೊ ಹಾಗಾಗಿ ಜೀವನ ಹೇಗೆ ನಡೀತಾ ನಾನು ಹೋಗ್ತಾ ಇರೋದಷ್ಟೇ. ಯಾವ ಪಾತ್ರ ಬರುತ್ತೋ ಅದು ಮಾಡ್ತಾ ಇರೋದು ಅಲ್ಲ, ಯಾವ ಪಾತ್ರ ಪಾಸಿಟಿವ್ ಪಾಸಿಟಿವ್ ಆದರೂ ಪಾತ್ರಕ್ಕೆ ಇಂಪಾರ್ಟೆನ್ಸ್ ಇದ್ದರೆ ಖಂಡಿತ ಮಾಡ್ತೀನಿ.